ಸೆಕೆಂಡ್ PUC ಆದ್ಮೇಲೆ ಏನ್ ಮಾಡ್ಬೇಕು, ಈ ಕನ್ಫ್ಯೂಸ್ ನಿಮಗಿದ್ಯಾ? ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ನೀವ್ ಯಾವ್ದೇ ಮಧ್ಯದಲ್ಲಿ ಮಿಸ್ ಮಾಡಿದ್ರು ಆ ಕೋರ್ಸ್ ನಿಮ್ಗೆ ಮಿಸ್ ಆಗ್ಬೋದು. ಎಲ್ಲಾ ಕೋರ್ಸ್ ಬಗ್ಗೆ ಕೇಳಿಸ್ಕೊಳ್ಳಿ. ನೀವು ನೋಡ್ತಿದ್ರ ಗ್ರೋ ಇನ್ಫಾರ್ಮೇಶನ್ ಚಾನಲ್. ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದೇ ತರ ವಿಡಿಯೋಸ್ ಬರ್ತಿರ್ತವೆ. ಈಗ ನೀವು ಸೆಕೆಂಡ್ PUC ಕಾಮರ್ಸ್ ಅಥವಾ ಸೈನ್ಸ್ ನ ಮುಗಿಸಿರ್ತೀರಾ. ಈಗ ನೀವ್ ಯಾವ್ದನ್ನ ಮುಗಿಸಿದೀರಾ ಅಂತ ನನಗೆ ಗೊತ್ತಿಲ್ಲ. ಒಬ್ರು ಕಾಮರ್ಸ್ ನಾಗ ಇರ್ತಾರೆ, ಒಬ್ರು ಸೈನ್ಸ್ ನಾಗ ಇರ್ತಾರೆ. ಯಾವ್ದಾದ್ರು ತಗೊಳ್ಳಿ. ಫಸ್ಟ್ ಕಾಮರ್ಸ್ ಬಗ್ಗೆ ಮಾತಾಡ್ತಿದೀನಿ. ಕಾಮರ್ಸ್ ಅಲ್ಲಿ ಯಾವ್ಯಾವ ಕೋರ್ಸ್ ಇದಾವೆ. ಫಸ್ಟ್ ಬಂದ್ಬಿಟ್ಟು ಕಾಮರ್ಸ್ ಅಲ್ಲಿ BCom ಇದೆ. ಯಾವ್ದು ಅಂದ್ರೆ BCom ಕೋರ್ಸ್ ಅಲ್ಲಿ BCom ಏನೇನ್ ಇರುತ್ತೆ ಅಂತ ಹೇಳ್ಬಿಡ್ತೀನಿ. BCom ಅಂದ್ರೆ ಬ್ಯಾಚುಲರ್ ಆಫ್ ಕಾಮರ್ಸ್. ಇದು ಎಷ್ಟು ವರ್ಷ ಇರುತ್ತೆ? 3 ವರ್ಷ ಇರುತ್ತೆ. ಸಬ್ಜೆಕ್ಟ್ಸ್ ಯಾವ್ದು ಇರುತ್ತೆ ಅಂದ್ರೆ ಅಕೌಂಟಿಂಗು, ಬಿಸಿನೆಸ್ ಲಾ, ಟ್ಯಾಕ್ಸೇಷನ್ ಮತ್ತೆ ಎಕನಾಮಿಕ್ಸ್. ನಿಮಗೆ ಯಾವ್ಯಾವ ಸ್ಕಿಲ್ಸ್ ಬೇಕು? ಸ್ಕಿಲ್ಸ್ ಅಂದ್ರೆ ಅಷ್ಟು ಇದ್ರಾಗ ಬರಲ್ಲ. ಮನಿ ಮ್ಯಾನೇಜ್ಮೆಂಟ್ ಮತ್ತೆ ಅಕೌಂಟಿಂಗ್ ಸಾಫ್ಟ್ವೇರ್, ಬಿಸಿನೆಸ್ ಬೇಸಿಕ್ಸ್ ಆ ತರ ಬರುತ್ತೆ. ಇದರಲ್ಲಿ BCom ಅಲ್ಲಿ ಯಾವ್ಯಾವ ತರ ಜಾಬ್ಸ್ ಗಳಿದಾವೆ ಅಂತ ಹೇಳ್ತೀನಿ. ಜಾಬ್ಸ್ ಗಳು ಅಂದ್ರೆ ಯಾವ್ದು ಅಂದ್ರೆ ಅಕೌಂಟೆಂಟ್, ಆಡಿಟರ್ ಮತ್ತೆ ಬ್ಯಾಂಕಿಂಗ್ ಜಾಬ್ಸ್. ಇಷ್ಟು ಬರೋದು ಯಾವ್ದು BCom ಅಲ್ಲಿ ಅಂದ್ರೆ ಬ್ಯಾಚುಲರ್ ಆಫ್ ಕಾಮರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು BBA. ನೆಕ್ಸ್ಟ್ ಯಾವ್ದು BBA ಅನ್ನೋ ಕೋರ್ಸ್ ಇದೆ ಕಾಮರ್ಸ್ ಅಲ್ಲಿ. ಇದು ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. ಇದು ಎಷ್ಟು ವರ್ಷ ಅಂದ್ರೆ ಸೇಮ್ ಆಸ್ ಇಟ್ ಇಸ್ BCom ತರನೇ 3 ವರ್ಷ. ಇದರಲ್ಲಿ ಸಬ್ಜೆಕ್ಟ್ಸ್ ಯಾವ್ದು ಇರುತ್ತೆ ಅಂದ್ರೆ ಮಾರ್ಕೆಟಿಂಗ್ ಮತ್ತೆ ಹ್ಯೂಮನ್ ರಿಸೋರ್ಸಸ್, HR, ಮ್ಯಾನೇಜ್ಮೆಂಟ್, ಎಂಟರ್ಪ್ರಿನರ್ಶಿಪ್. ಇದ್ರಲ್ಲಿ ಸ್ಕಿಲ್ಸ್ ಬೇಕಾದ್ರೆ ಲೀಡರ್ಶಿಪ್ ಗೆ ಮತ್ತೆ ಬಿಸಿನೆಸ್ ಥಿಂಕ್ ಮಾಡೋರಿಗೆ ಮತ್ತೆ ಕಮ್ಯುನಿಕೇಶನ್ ಇರ್ಬೇಕು ಇದರಲ್ಲಿ BBA. ಇದ್ರಲ್ಲಿ ಜಾಬ್ಸ್ ಯಾವ್ದಿದೆ ಅಂದ್ರೆ ಮ್ಯಾನೇಜರ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಸ್ಟಾರ್ಟ್ಅಪ್ ಫೌಂಡರ್ ಈ ತರ ಇದಾವೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾಮರ್ಸ್ ಅಲ್ಲಿ ಎಲ್ಲ ಮಾಡೋದಕ್ಕೆ ಮತ್ತೆ ಕಷ್ಟ ಪಡೋದಕ್ಕೆ ಇದಕ್ಕೆ ಯಾವ್ದು ಅಂದ್ರೆ CA, ಚಾರ್ಟೆಡ್ ಅಕೌಂಟೆಂಟ್. ಇದ್ರದ್ದು ಬಂದ್ಬಿಟ್ಟು 4 ರಿಂದ 5 ವರ್ಷ ಇರುತ್ತೆ. ಮತ್ತೆ ಟಫ್ ಕೋರ್ಸ್. ಕಾಮರ್ಸ್ ಅಲ್ಲಿ ಟಫ್ ಕೋರ್ಸ್ ಅಂದ್ರೆ ಇದು. ನಾನ್ ಚೆನ್ನಾಗಿ ಓದ್ತೀನಿ, ಒಳ್ಳೆ ಕೆಲಸ ಜಾಬ್ ಬೇಕು ಅಂದ್ರೆ CA ತಗೊಳ್ಳಿ. ಇದು ಬೆಸ್ಟ್ ಆಪ್ಷನ್. ಇದ್ರಲ್ಲಿ ಲೆವೆಲ್ಸ್ ಯಾವ ತರ ಇದೆ ಅಂದ್ರೆ ಫೌಂಡೇಶನ್ ಇದೆ, ಇಂಟರ್ಮೀಡಿಯೇಟ್, ಫೈನಲ್. ಅಂದ್ರೆ ಇದ್ರಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್ ಮತ್ತೆ ಹೈ ಲೆವೆಲ್ ಗಂಟಲು ಇದೆ. ಇದ್ರಲ್ಲಿ ಸ್ಕಿಲ್ಸ್ ಏನಿಲ್ಲ, ಟ್ಯಾಕ್ಸ್, ಆಡಿಟಿಂಗ್, ಫೈನಾನ್ಷಿಯಲ್ ಪ್ಲಾನಿಂಗ್ ಇದನ್ನ ಮಾಡೋದು. ಇದ್ರಲ್ಲಿ ಜಾಬ್ಸ್ ಏನಂದ್ರೆ CA ಹೈ ಸ್ಯಾಲರಿ ಇರೋದು ಮತ್ತೆ ಫೈನಾನ್ಷಿಯಲ್ ಅಡ್ವೈಸರ್ ಕೂಡ ಆಗ್ಬೋದು. ನೆಕ್ಸ್ಟ್ ಇದ್ರಲ್ಲೇ ಬಂದ್ರೆ CS ಅಂತ ಒಂದಿದೆ. ನೆಕ್ಸ್ಟ್ ಯಾವ್ದು CS ಇನ್ನೊಂದು ಯಾವ್ದು ಬಿಟ್ಟೆ, ಅದಕ್ಕಿಂತ ಮುಂಚೆ ಒಂದ್ ಹೇಳಿದ್ನಲ್ಲ ಅದು ಯಾವ ಕೋರ್ಸ್? ಇದು CS, ಇದು ಕಂಪನಿ ಸೆಕ್ರೆಟರಿ. ಇನ್ನೊಂದು CA ಕೋರ್ಸ್ ಬಗ್ಗೆ ಹೇಳಿದೀನಿ. ನೀವೇ ನಾನು ವಿಡಿಯೋ ಮುಂದೆ ಕೊಡ್ಸಿದ್ರೆ ಹಾಕ್ಬಿಟ್ಟು ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಕೋರ್ಸ್ ಹೇಳ್ತೀನಿ. ಈಗ CS ಅಲ್ಲಿ ಕಂಪನಿ ಸೆಕ್ರೆಟರಿ ಅಂತ ಇದೇನ್ ಮಾಡುತ್ತೆ ಅಂದ್ರೆ ಫೋಕಸ್ ಆನ್ ಕಂಪನಿ ಲೆವೆಲ್, ವರ್ಕ್ ವಿತ್ ಬಿಗ್ ಕಂಪನೀಸ್. ಅಂದ್ರೆ ದೊಡ್ಡ ಕಂಪನೀಸ್ ಏನು ದೊಡ್ಡ ಕಂಪನೀಸ್ ಗಳಿದಾವೆ ಆ ಕಂಪನೀಸ್ ಜೊತೆ ವರ್ಕ್ ಮಾಡೋದಷ್ಟೇ ಇದು CS ಕಂಪನಿ ಸೆಕ್ರೆಟರಿ ಅಂತ. ಇದ್ರಲ್ಲಿ ಜಾಬ್ಸ್ ಯಾವ ತರ ಇದೆ ಅಂದ್ರೆ ಕಾರ್ಪೊರೇಟ್ ಡ್ರೈವರ್ಸ್, ಲೀಗಲ್ ಕಂಪ್ಲೇಂಟ್ ಆಫೀಸರ್ ಅವು ಬರ್ತವೆ. ನೆಕ್ಸ್ಟ್ ಇನ್ನೊಂದು ಕೋರ್ಸ್ ಇದೆ. ಅದ್ ಯಾವ ಕೋರ್ಸ್ ಅಂದ್ರೆ ಈಗ ನೆಕ್ಸ್ಟ್ ಯಾವ ಕೋರ್ಸ್ ಅಂದ್ರೆ ಇದ್ರಲ್ಲೇ ಈಗ CS ಆಯ್ತಲ್ಲ. ನೆಕ್ಸ್ಟ್ BCA ಕೋರ್ಸ್ ಇದೆ. BCA ಕೋರ್ಸ್ ಇದು ಎಲ್ಲ ತಗೊಳ್ತಾರೆ. ಮತ್ತೆ ಇದನ್ನ IT ಕಂಪನಿ ಕೂಡ ನೀವು ಹೋಗ್ಬೋದು ಇದರಿಂದ. ಅದ್ರಲ್ಲಿ BCA ಇದು ಕಂಪ್ಯೂಟರ್ ಅಪ್ಲಿಕೇಶನ್ ಮೇಲೆ. ಇದು ನೀವು ನೋಡಿದ್ರೆ ಕಾಮರ್ಸ್ ಪ್ಲಸ್ IT ಎರಡು ಕೂಡ ಮಾಡ್ಬೋದು. BCA ಏನಿರುತ್ತೆ ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರುತ್ತೆ. ಅವ್ರು ಹೋಗ್ಬೋದು. ಅಂದ್ರೆ ಇಂಜಿನಿಯರಿಂಗ್ ಕಾಲೇಜಿಗೆ ಬರೋಕ್ಕಾಗದೆ ಇದಕ್ಕೆ ಹೋಗ್ಬೋದು. ಇದ್ರಲ್ಲಿ ಜಾಬ್ಸ್ ಯಾವ ತರ ಇದೆ ಅಂದ್ರೆ ಸಾಫ್ಟ್ವೇರ್ ಡೆವಲಪರ್ ಮತ್ತೆ IT ಜಾಬ್ಸ್ ಇದಾವೆ. ಇಷ್ಟು ಕಾಮರ್ಸ್ ಕೋರ್ಸ್ ಗಳಿದಾವೆ. ಈ 5 ಕೋರ್ಸ್ ಗಳು ಇದಾವೆ. ಯಾವ ಕೋರ್ಸ್ ಹೋಗ್ಬೇಕಾದ್ರೆ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. BCom ಇದು 3 ವರ್ಷ ಬ್ಯಾಚುಲರ್ ಆಫ್ ಕಾಮರ್ಸ್. ನೆಕ್ಸ್ಟ್ BBA ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ CA ಚಾರ್ಟರ್ಡ್ ಅಕೌಂಟೆಂಟ್. ನೆಕ್ಸ್ಟ್ CS ಕಂಪನಿ ಸೆಕ್ರೆಟರಿ. BCA ಕಂಪ್ಯೂಟರ್ ಅಪ್ಲಿಕೇಶನ್. ಇದ್ರ ಇಷ್ಟು ಕಾಮರ್ಸ್ ಅಲ್ಲಿ ನೀವು ಹೋಗ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ಸ್ ಗಳಿರೋ ಅಂತವು ನೋಡಿ. ನಿಮಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನೇ ತಗೊಳ್ಳಿ. ಸುಮ್ನೆ ಚೂಸ್ ಮಾಡ್ಬಿಡಿ. ಅದ್ರ ಬಗ್ಗೆ ನಿಮಗೆ ಇನ್ನೂ ನಾಲೆಡ್ಜ್ ತಿಳ್ಕೊಂಡು ತಗೊಳ್ಳಿ. ಯಾಕಂದ್ರೆ ಮತ್ತೆ ನೀವು ಒಂದ್ಸಲಿ ಸೇರ್ಕೊಂಡ್ಮೇಲೆ ಚೇಂಜ್ ಮಾಡಕ್ಕಾಗಲ್ಲ. ಬೇಡವಾಯ್ತು, ಇದು ಇಷ್ಟ ಆಗ್ತಿಲ್ಲ ಅಂತ ಆಗಲ್ಲ. ನೀವ್ ಯೋಚನೆ ಮಾಡಿ. ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಇದ್ರ ಫುಲ್ ಯಾವ್ದ್ರ ಬಗ್ಗೆ ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕು ಡೆಪ್ತ್ ಆಗಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆನೂ ಫುಲ್ ಡೆಪ್ತ್ ಆಗಿ ಒಂದು ವಿಡಿಯೋ ಮಾಡ್ತೀನಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ತರ ನೆಕ್ಸ್ಟ್ ವಿಡಿಯೋಸ್ ಬರ್ತಿರ್ತವೆ.